ಮಂಗಳೂರು ಹೆದ್ದಾರಿ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ 75 ಚತುಷ್ಪಥ ರಸ್ತೆ ಕಾಮಗಾರಿ ಇನ್ನೂ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಕಾಮಗಾರಿ ಆರಂಭ ಆಗಿ 10 ವರ್ಷ ಕಳೆದ್ರೂ ಕೂಡ ಸಂಪೂರ್ಣವಾಗಿ ಕಾಮಗಾರಿಯ ಕೆಲಸ ಮಾತ್ರ ಮುಗಿತಾ ಇಲ್ಲ. ಮಳೆಗಾಲದಲ್ಲಿ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿಯತ್ತೆ. ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲಾಖೆಗಳ ಜಗಳ, ಕೆಸರೆರಚಾಟದಲ್ಲಿ ಪ್ರಯಾಣಿಕರು ಮಾತ್ರ ಹೈರಾಣಾಗಿ ಹೋಗಿದ್ದಾರೆ. ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣಿಕರು ಓಡಾಟವನ್ನ ಮಾಡುವಂತಹ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೌಕ್ರಾಡಿ ಬಳಿಯ ಕಲ್ಲುಗುಂಡಿಯ ಪ್ರದೇಶ ಅದು. ಅತಿ ಕಡಿದಾಗಿ ಗುಡ್ಡ ಕಡಿದು ಕಾಮಗಾರಿ ಮಾಡಿರೋದ್ರಿಂದ ಅಲ್ಲಿ ಅಪಾಯದ ಸಾಧ್ಯತೆ ಹೆಚ್ಚಾಗಿದೆ. ಅದೇ ಜೀವ ಭಯದಲ್ಲಿ ವಾಹನ ಸವಾರರು ಅಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಅದು ಒಂದು ರೀತಿ ದೊಡ್ಡ ಸಮಸ್ಯೆ ಆಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ 75 ಚತುಷ್ಪಥ ರಸ್ತೆ ಕಾಮಗಾರಿ ಆರಂಭ ಆಗಿ 10 ವರ್ಷ ಆದ್ರೂ ಕೂಡ ಇನ್ನೂ ಸಂಪೂರ್ಣವಾಗಿ ಮುಗಿತಾ ಇಲ್ಲ ಅಂತ ಹೇಳಿದ್ರೆ ಪ್ರಯಾಣಿಕರ ಕಥೆ ಏನು, ಜೊತೆಗೆ ಯಾಕೆ ಡಿಲೇ ಆಗ್ತಾ ಇದೆ? ಇಲಾಖೆಗಳ ಗಲಾಟೆ, ಕೆಸರೆರಚಾಟದಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಪ್ರಯಾಣಿಕರಿಗೆ ಈ ಸಮಸ್ಯೆಯಿಂದ ಮುಕ್ತಿ ದೊರೆಯೋದು ಯಾವಾಗ ಅಂತ ಹೇಳಿ? ಅಂದ್ರೆ ಅರಣ್ಯ ಇಲಾಖೆ ಹಾಗೇನೆ ಪೊಲೀಸ್ ಇಲಾಖೆ ನಡುವೆ ಇದು ಗಲಾಟೆ ನಡೀತಾ ಇರುವಂತದ್ದು. ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ಅರಣ್ಯ ಇಲಾಖೆಗೆ ಹೇಳಿ ಅಂತ ಹೇಳೋದು, ಅರಣ್ಯ ಇಲಾಖೆಗೆ ಹೇಳಿದ್ರೆ ನಾವು ಜಾಗ ಕೊಡೋದಕ್ಕೆ ಆಗಲ್ಲ ಅನ್ನೋ ಸ್ಪಷ್ಟನೆ ಕೊಡ್ತಾ ಇರುವಂತದ್ದು. ಸದ್ಯ ಬೆಂಗಳೂರು ಹಾಗೇನೆ ಮಂಗಳೂರು ಹೆದ್ದಾರಿ ಕಾಮಗಾರಿ ಬಹಳಷ್ಟು ಪರಿಸ್ಥಿತಿ ಬಹಳಷ್ಟು ಹೀನಾಗಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 75 ಚತುಷ್ಪಥ ರಸ್ತೆಯಲ್ಲಿ ಬಹಳಷ್ಟು ಬಸ್ಗಳಾಗಿರ್ಬೋದು, ಖಾಸಗಿ ಬಸ್, KSRTC ಬಸ್ ಹಾಗೇನೆ ಖಾಸಗಿ ವಾಹನಗಳು ಪ್ರತಿದಿನ ಕೂಡ ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ಸದ್ಯ ಮಳೆ ಬರ್ತಾ ಇರುವಂತದ್ದು. ಸೊ ಬಹುತೇಕ ಗುಡ್ಡ ಕೂಡ ಕುಸಿತ ಉಂಟಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ ಪ್ರಯಾಣಿಕರು. ಸೊ ಮಳೆಗಾಲ ಆರಂಭವಾಗುವ ಮುಂಚೆ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಇದ್ದಂತಹ ಗುಡ್ಡವನ್ನ ಸರಿ ಮಾಡ್ಬೇಕಿತ್ತು. ಆದ್ರೆ ಸದ್ಯ ಗುಡ್ಡ ಕೂಡ ಕುಸಿದಿದೆ, ಅದನ್ನ ತೆರೆಯುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಅದಕ್ಕೆ ಸರಿಯಾದ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕೌಕ್ರಡಿ ಬಳಿಯ ಕಲ್ಲುಗುಂಡಿ ಪ್ರದೇಶ ಏನಿದೆ, ಅಲ್ಲಿಂದ ಹಿಡಿದು ಹಾಸನ ತನಕ ಘಾಟ್ ಏನಿದೆ ಅಲ್ಲಿ ಎಲ್ಲ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ಸೊ ಅತಿ ಕಡಿದಾಗಿ ಗುಡ್ಡ ಕಡಿದು ಕಾಮಗಾರಿ ಮಾಡಿದ್ದರಿಂದ ಇಲ್ಲಿ ಅಪಾಯ ಕೂಡ ಆಗ್ತಾ ಇರುವಂತದ್ದು ಈಗಾಗಲೇ ಗೊತ್ತಾಗ್ತಾ ಇದೆ. ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಈಗಾಗಲೇ ಎಕ್ಸ್ಪರ್ಟ್ ಗಳು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಸೊಲ್ಯೂಷನ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರದ ಅಧೀನದಲ್ಲೇ ಅರಣ್ಯ ಇಲಾಖೆ ಹಾಗೇನೆ ಪೊಲೀಸ್ ಇಲಾಖೆ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಎರಡೂ ಇಲಾಖೆಯನ್ನ ಕರೆದು ಮಾತುಕತೆ ನಡೆಸಿ ಸರಿಯಾದ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಪ್ರತಿ ವರ್ಷ ಮಳೆ ಬಂದಾಗ ಗುಡ್ಡ ಕುಸಿಯುತ್ತೆ, ರಸ್ತೆಯ ಫುಲ್ಲು ಜಾಮ್ ಆಗುತ್ತೆ, ವಾಹನ ಸವಾರರು ಪ್ರಯಾಣಿಕರು ಪರದಾಟ ಮಾಡ್ತಾರೆ. ಅದು ಕೂಡ ಬೆಂಗಳೂರು ಮಂಗಳೂರು ಅಂದ್ರೆ ಬಹುತೇಕ ಮಂದಿ ಮಂಗಳೂರಿನವರು ಬೆಂಗಳೂರಲ್ಲಿರುವಂತದ್ದು, ಬೆಂಗಳೂರವ್ರು ಮಂಗಳೂರಿಗೆ ಹೋಗುವಂತದ್ದು. ಸೊ ಈ ರೀತಿಯಾದಂತಹ ಪ್ರತಿದಿನ ಪ್ರಯಾಣ ಮಾಡ್ಲೇಬೇಕಾಗುತ್ತೆ. ಸೊ ಆದ್ರೆ ಸದ್ಯ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ರೈಲ್ವೆ ಪಟ್ಟಿ ಕೂಡ ಇದೆ, ಅಲ್ಲಿ ಕೂಡ ಸಮಸ್ಯೆ ಇರುವಂತದ್ದು. ಸೊ ಇನ್ನಾದ್ರೂ ರಾಜ್ಯ ಸರ್ಕಾರ ಎಷ್ಟೆಷ್ಟು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ದಿವ್ಯದಾಸ್. ಓಕೆ ಭವ್ಯ, ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ? ಅಂದ್ರೆ ಇದಕ್ಕೆ ಬೇಕಾದಂತಹ ಕೋಟಿ ಫಂಡ್ ಅನ್ನ ಕೂಡ ಬಿಡುಗಡೆ ಮಾಡಿದೆ. ಅಲ್ಲೇ ಕೂಡ ಗೋಲ್ಮಾಲ್ ಆಗಿರುವಂತದ್ದು ಇದೇ ಒಂದು ದೊಡ್ಡ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಮಂಗಳೂರು ಹಾಗೇನೆ ಬೆಂಗಳೂರು ಏನಿದೆ, ಸೊ ಇಲ್ಲಿ ಬಹುತೇಕವಾಗಿ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಇದು ಸರ್ಕಾರಕ್ಕೆ ಕೂಡ ಗೊತ್ತು, ಆದ್ರೂ ಕೂಡ ಯಾಕೆ ಸೂಕ್ತ ಕ್ರಮವನ್ನ ಕೈಗೊಳ್ತಿಲ್ಲ? ಹಿರಿಯ ಅಧಿಕಾರಿಗಳನ್ನ ರಕ್ಷಿಸೋದಕ್ಕೋಸ್ಕರ ಈ ರೀತಿಯಾಗಿ ಸುಮ್ಮನೆ ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳುವಂತದ್ದು. ಯಾಕಂದ್ರೆ ನಾವು ದೃಶ್ಯವನ್ನ ಕೂಡ ನೋಡ್ತಾ ಇರ್ಬೋದು, ಅದು ಈ ವರ್ಷದ್ದು. ಸೊ ಪ್ರತಿ ವರ್ಷ ಇದೇ ರೀತಿಯಾದಂತಹ ಸಮಸ್ಯೆ ಆಗುತ್ತೆ. ಮಾಧ್ಯಮದವರು ಕೂಡ ಆ ಪ್ರಶ್ನೆಯನ್ನ ಮಾಡ್ತೀವಿ, ಕೆಲಸವನ್ನ ಮಾಡಿ ಅಂತ ಹೇಳ್ತೀವಿ, ಆದ್ರೆ ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಅಂದ್ರೆ ಇನ್ನು ಜೀವ ಹೋಗೋ ತನಕ ಇವ್ರು ಕಾಯ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರು ಕೇಳ್ತಾ ಇರುವಂತದ್ದು. ಯಾಕಂದ್ರೆ ಮಳೆ ಬಂದಾಗ ಒಂದು ವೇಳೆ ಗುಡ್ಡ ಕುಸಿದ್ರೆ ಅಲ್ಲಿ ಸಂಪೂರ್ಣವಾಗಿ ಸರಿಯಾದ ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಹಾಸನ ಬರ್ಬೇಕು ಅಥವಾ ಮಂಗಳೂರು ಸಿಟಿಗೆ ಹೋಗ್ಬೇಕು. ಸೊ ಅದ್ರ ನಡುವೆ ಇರುವಂತಹ ಘಾಟಿ ಏನಿದೆ, ಅಲ್ಲಿ ಏನಾದ್ರೂ ಸಮಸ್ಯೆ ಉಲ್ಬಣ ಆದ್ರೆ ಬಹಳಷ್ಟು ಹೀನಾಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲಿ ಇನ್ನೂ ಕೂಡ ಯಾಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ? ಇನ್ನಾದ್ರೂ CM ಸಿದ್ದರಾಮಯ್ಯ ಅವರು ಅಂದ್ರೆ ಇಲ್ಲಿಂದ ಹೋಗುವವರು ಸಂಪೂರ್ಣವಾಗಿ ಫ್ಲೈಟ್ ಅಲ್ಲಿ ಹೋಗ್ತಾರೆ. ದೇವನಹಳ್ಳಿ ಏರ್ಪೋರ್ಟ್ ಇಂದ ಡೈರೆಕ್ಟ್ ಮಂಗಳೂರು
ಬಸ್ ಏರ್ಪೋರ್ಟ್ಗೆ ಹೋಗ್ತಾರೆ. ಹಾಗಾಗಿ ಅವರಿಗೆ ರಸ್ತೆಗಳ ಸಮಸ್ಯೆ ಗೊತ್ತಾಗ್ತಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.